ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸುಮನ್ ಟಿವಿ ಕನ್ನಡದ ವೀಕ್ಷಕರೆಲ್ಲರಿಗೆ ಸ್ವಾಗತ. ನಾನು ಜಗದೀಶ್ವರ್. ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಬಿರುಕು ಕಾಣಿಸ್ಕೊಳ್ತಾ ಇದೆ. ಎರಡೂ ಬಣದವರು ಅಂದರೆ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ DK ಬಣ, ಎರಡೂ ಬಣಗಳು ಕೂಡ ತಮ್ಮ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾವೆ. ಕಳೆದ ವಾರ ಎರಡೂ ನಾಯಕರು ಕೂಡ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನು ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ ಮುಂದಿಟ್ಟಿದ್ರು. ಮೊದಲು ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಕ್ಕೆ ಸಿಕ್ಕಿದ್ರು. ಆದರೆ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ನೇರ ಭೇಟಿಗೆ ಅಥವಾ ಮಾತುಕತೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಈಗಲೂ ಕೂಡ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಸೂಚನೆಯನ್ನ ನೀಡಿದ್ರು ಸಿದ್ದರಾಮಯ್ಯ ಅವರಿಗೆ. ಸಂಪುಟ ಪುನರ್ರಚನೆ ಬಗ್ಗೆ ಸಿದ್ದರಾಮಯ್ಯ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆದರೆ DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಪಟ್ಟನ್ನು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು. ಇದೇ 20ಕ್ಕೆ, ನಾಡ್ದು ನವೆಂಬರ್ 20ಕ್ಕೆ 2.5 ವರ್ಷ ಪೂರೈಸುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಈ ಸಂದರ್ಭದಲ್ಲಿ ತನಗೆ ನೀಡಿದಂಥ ವಾಗ್ದಾನವನ್ನ ನೆರವೇರಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಪಟ್ಟು. ಹಾಗಾದ್ರೆ ಇಬ್ರು ನಾಯಕರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ACC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಭೇಟಿಯಾದರು. ಏನೇನು ಪಟ್ಟನ್ನ ಇಟ್ಟರು ಮತ್ತೆ ಬಣಗಳಲ್ಲೂ ಕೂಡ ಯಾರ್ಯಾರು ಇದ್ದಾರೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸಿದ್ದರಾಮಯ್ಯ ಅವರ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಸಂಪುಟ ಪುನರ್ರಚನೆ ಇದೇ ಸಂದರ್ಭದಲ್ಲಿ ಆಗಬೇಕು. ನವೆಂಬರ್ 20ಕ್ಕೆ ಅಂತಂದ್ರೆ ಡಿಸೆಂಬರ್ನಲ್ಲಿ ಅಧಿವೇಶನ ಇದೆ. ಅಧಿವೇಶನ ಮುಗಿದ ಬಳಿಕವಾದರೂ ಕೂಡ ಸಂಪುಟ ಪುನರ್ರಚನೆ ಆಗಬೇಕು. 10ರಿಂದ 12 ಜನ ಬದಲಾಗಬೇಕು. ಹೊಸ ಮುಖಗಳಿಗೆ ಒಂದಿಷ್ಟು ಅವಕಾಶವನ್ನು ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಪಟ್ಟು. ಮತ್ತೊಂದೇನಪ್ಪ ಅಂತಂದರೆ ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಏನಿತ್ತು ಅದಕ್ಕೆ ಇತಿಶ್ರೀಯನ್ನು ಹಾಡಿಬಿಡಬೇಕು, ಕೊನೆಯನ್ನು ಹಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಇನ್ನೊಂದು ಮುಖ್ಯವಾದ ಬೇಡಿಕೆ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಲಹೆ ಕೊಟ್ಟಿದ್ದಂತೆಯೇ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದರು 2.5 ವರ್ಷ ಪೂರೈಸಿದ ಹಿನ್ನೆಲೆ. ಮತ್ತು ಬೆಂಗಳೂರು ಕ್ರೀಡಾಂಗಣದಲ್ಲಿ ಒಂದು ಅಪಘಾತ ಏನು ನಡೀತು ಆ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರು ಈ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿದರು. ಆದರೆ ನಾನೇ ಇಷ್ಟು ದಿನ ಮುಂದೂಡ್ಕೊಂಡು ಬಂದಿದ್ದೆ, 2.5 ವರ್ಷ ಪೂರೈಸಿಬಿಡ್ಲಿ, ಆಮೇಲೆ ಅಧಿಕಾರ ಹಸ್ತಾಂತರ ನಡೀಲಿ ಅನ್ನೋದನ್ನು ಹೇಳಿದ್ದೆ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಹೊಸ ಮುಖಗಳಿಗೆ ಇದೇ ಬಾರಿ ಮಣೆಯನ್ನು ಹಾಕಬೇಕು. ಇಲ್ಲ ಅಂತಂದರೆ ಮುಂದಿನ 28ರ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನುವ ಅಂಶವನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. 10ರಿಂದ 12 ಜನ ಬದಲಾಗಲೇಬೇಕು, ಹಾಗೆ ತನ್ನ ಸ್ಥಾನ ಅತ್ಯಂತ ಗಟ್ಟಿ ಉಳಿಬೇಕು ಅನ್ನೋದ್ರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸಿದ್ದು ಬಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಅಶೋಕ್ ಪಟ್ಟಣ್ಣವ್ರು ಇದ್ದಾರೆ, ಬಸವರಾಜ ರಾಯರೆಡ್ಡಿ ಇದ್ದಾರೆ, ಮಹದೇವಪ್ಪ, BR ಪಾಟೀಲ್, ಪ್ರಸಾದ್ ಅಬ್ಬಯ್ಯ, ವಿಜಯಾನಂದ ಕಾಶಪ್ಪನವರು ಇವರೆಲ್ಲರೂ ಕೂಡ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ. ತಮಗೆ ಈ ಬಾರಿ ಸ್ಥಾನ ಸಿಗುತ್ತೆ. ಮಹದೇವಪ್ಪ ಅವ್ರಿಗೆ ಈಗ ಸಚಿವ ಸ್ಥಾನ ಇದೆ, ಆದರೂ ದೆಹಲಿಗೆ ಸಿದ್ದರಾಮಯ್ಯ ಅವರ ಜೊತೆ ಹೋಗಿದ್ರು. ಇನ್ನು DK ಶಿವಕುಮಾರ್ ಅವರ ಡಿಮ್ಯಾಂಡ್ ಏನಪ್ಪಾ ಅಂತಂದರೆ ವಾಗ್ದಾನದಂತೆ ನೀವು ನಡ್ಕೋಬೇಕು, ನನಗೇನು ಮಾತು ಕೊಟ್ಟಿದ್ರೋ ಆ ಮಾತಿನಂತೆ ನೀವು ನಡ್ಕೋಬೇಕು ಅನ್ನೋದು ಡಿಮ್ಯಾಂಡ್. ಇನ್ನು ಸುರೇಶ್ ಹಾಗೆ ಶಿವಕುಮಾರ್ ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು, ಆದರೆ ಭೇಟಿ ಸಾಧ್ಯವಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ವೇಳೆ ಬೇಡಿಕೆ ಈಡೇರಿಲ್ಲ ಅಂತ ಆದಲ್ಲಿ ಮುಂದೇನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಸಿದ್ದು ಬಣದ ಆಟಕ್ಕೆ ಇದೇ ಕೊನೆ, ಅಂದರೆ ಈ ಬಾರಿನೇ ಅವರಿಗೆ ಒಂದು ಕೊನೆಯನ್ನು ಹಾಡಿಬಿಡಬೇಕು, ತಾನು ಅಧಿಕಾರ ಹಿಡಿಬೇಕು ಅನ್ನುವ ಬೇಡಿಕೆ ಇದೆ. ಇನ್ನು 2.5 ವರ್ಷದಿಂದ ಏನು ಈ ಸಂಯಮದಿಂದ ಕಾದಿದ್ರಲ್ಲ, ಅಂದರೆ ಎಲ್ಲೂ ಕೂಡ ಈ ಮೊದಲಿನ DK ಶಿವಕುಮಾರ್ ಇವರೇನಾ ಅನ್ನೋ ರೀತಿಯಲ್ಲಿ ಬದಲಾಗಿಬಿಟ್ಟಿದ್ದಾರೆ DK ಶಿವಕುಮಾರ್ ಅವರು. ಹಿಂದೆಲ್ಲ ಏನೇ ಒಂದು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲೂ, ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಬಹಳ ಗಟ್ಟಿ ದನಿಯಲ್ಲಿ ಹೇಳ್ತಾ ಇದ್ರು. ಏನಿದ್ರು ನೇರವಾಗಿ ಮಾತಾಡೋಂಥವ್ರು DK ಶಿವಕುಮಾರ್ ಅಂತ ಇತ್ತು. ಆದರೆ ಈಗ ಬಹಳ ಡಿಪ್ಲೊಮ್ಯಾಟಿಕ್ ಆನ್ಸರ್ನ ಕೊಡ್ತಾ ಇದ್ದಾರೆ DK ಶಿವಕುಮಾರ್. ಇನ್ನು ತನ್ನ ಕೆಲಸಕ್ಕೆ ತಕ್ಕಂಥ ಕೂಲಿಯನ್ನಾದರೂ ಕೊಡಿ ಅನ್ನೋ ಬೇಡಿಕೆಯನ್ನ ACC ಅಧ್ಯಕ್ಷರ ಮುಂದಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ. 2019ರ ವೇಳೆ ಅಂದರೆ ಕಾಂಗ್ರೆಸ್ ಬಹಳ ಖುಷಿಯಾಗಿತ್ತು. ಆ ಸಂದರ್ಭದಲ್ಲಿ ಅಯೋಮಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿತ್ತು. ಮೈತ್ರಿ ಸರ್ಕಾರ ಬಿದ್ದೋಗುತ್ತೆ, ಕಾಂಗ್ರೆಸ್ ಚೇತರಿಕೆ ಕಾಣೋದು ಕಷ್ಟ ಆಗುತ್ತೆ. ಆ ಸಂದರ್ಭದಿಂದನೂ ಇಲ್ಲಿವರೆಗೂ ಅಂದರೆ ಸತತ 6-7 ವರ್ಷದಲ್ಲಿ ನಾನು ಮಾಡಿದಂಥ ಪರಿಶ್ರಮದಿಂದಾಗಿ ಕಾಂಗ್ರೆಸ್ ಈ ಬಾರಿ 136 ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನುವ ಅಂಶವನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮಾತ್ರ ಅಲ್ಲ,
ತನ್ನ ಈ ಕೆಲಸಕ್ಕೆ ಕನಿಷ್ಠ ಕೂಲಿಯಾದರೂ ಕೊಡಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ. ಸೊ ಒಟ್ಟಾರೆ ಎರಡೂ ಬಣಗಳು ಈಗ ಒಂದು ಹಂತಕ್ಕೆ ಪಬ್ಲಿಕ್ಕಲ್ಲಿ ಮಾತಾಡೋ ಹಂಗಾಗಿದೆ. ನೇರವಾಗಿ ಇಬ್ರು ನಾಯಕರು ಮಾತನಾಡಿದ್ರು ಕೂಡ, ಇಬ್ರು ನಾಯಕರು ಬಹಳ ಒಟ್ಟಾಗಿದ್ದೀವಿ ಅಂತ ತೋರಿಸ್ಕೊಂಡ್ರು ಕೂಡ ಬಣದ ನಾಯಕರು ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಈಗಾಗಲೇ ನಿಮ್ಗೆ ತಿಳಿದಿರುವಂತೆ ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್ ಇವರೆಲ್ಲ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಆಸೆ ಗಣ್ಗಳಿಂದ ನೋಡ್ತಾ ಇದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ತಮಗೆ ಸಚಿವ ಸ್ಥಾನ ಒಲಿಬಹುದು ಅನ್ನೋದು ಇವರೆಲ್ಲರ ನಿರೀಕ್ಷೆ. ಒಟ್ಟಾರೆ ಈಗ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಹೈಕಮಾಂಡ್ ನಾಯಕರು ಏನು ಡಿಸೈಡ್ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಎಲ್ಲರ ಪ್ರಶ್ನೆ. ಅದರ ನಡುವೆ ಈಗ ವಿಧಾನಸಭೆ ಅಧಿವೇಶನ, ಬೆಳಗಾವಿ ಅಧಿವೇಶನ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಡಿಸೆಂಬರ್ 8ರಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಬಹುತೇಕ ಡಿಸೆಂಬರ್ ಅಂತ್ಯದಲ್ಲಿ ಇದೆಲ್ಲದಕ್ಕೂ ಕೂಡ ಕೊನೆ ಹಾಡ್ಬೋದು. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೋ ಅಥವಾ ಅಧಿಕಾರ ಹಸ್ತಾಂತರ ಆಗುತ್ತೋ ಅನ್ನೋದು ಈ ತಿಂಗಳ ಪ್ರಾರಂಭದಿಂದ ಮುಂದಿನ ತಿಂಗಳ ಡಿಸೆಂಬರ್ ಅಂತ್ಯದ ವೇಳೆಗೆ ಬಹುತೇಕ ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.